ಅಕ್ಕನ ಗಂಡ ಮಾಡಿದ ತಪ್ಪನ್ನ ತನ್ನ ಮೇಲೆ ಹೊತ್ಕೊಂಡ ಸುಶಾಂತ. ಯಾರಿಗೋಸ್ಕರ? ಅಕ್ಕನಿಗೋಸ್ಕರ. ಸುಶಾಂತನ ತಲೆನ ಅಷ್ಟರ ಮಟ್ಟಿಗೆ ಕೆಡಿಸಿಟ್ಟಿದ್ದಾಳವಳು. ಈಗ ನೀನೇನಾದ್ರು ಸುಶಾಂತನ ಬಿಟ್ಟು ಹೊರಟೋದ್ರೆ ಆ ಅಮಲ ಆಡಿದ್ದೇ ಆಟ ಆಗ್ಬಿಡುತ್ತಮ್ಮ. ನಾನು ನಿನಗೆ ಆ ಮನೆಗೆ ಬಾ ಅಂತ ಹೇಳ್ತಿಲ್ಲ, ಆದ್ರೆ ನಿನ್ನ ಜೀವನನ ನರಕ ಮಾಡಿರೋ ಆ ಅಮಲನ ಸುಮ್ಮನೆ ಬಿಡಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳು ಇಲ್ಲಿ ತನಕ ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ಮುಖ್ಯವಾಗಿ ಒಳ್ಳೆತನದ ಮುಖವಾಡ ಹಾಕೊಂಡು ಬದುಕ್ತಾ ಇರೋರು ಬಣ್ಣನ ಬಯಲು ಮಾಡಬೇಕು. ನಿನಗೆ ಆ ಬಣ್ಣನ ಬಯಲು ಮಾಡೋ ತಾಕತ್ತಿದೆಯಾ ಸುಶಾಂತ್? ಏನು ಇದೆಲ್ಲ? ಅಪ್ಪ, ನನಗೆ ಕ್ಷಮಿಸ್ಬಿಡಿ ಅಪ್ಪ. ನನಗೆ ಗೊತ್ತು ನಿಮಗೆಲ್ಲ ದೊಡ್ಡ ಶಾಕ್ ಆಗಿದೆ ಅಂತ. ನಾನು ಆರಾಧನಾ ಅವ್ರನ್ನ ಒಂದು ಅನಿವಾರ್ಯ ಪರಿಸ್ಥಿತಿಲಿ ಮದುವೆ ಆಗಬೇಕಾಯ್ತು. ಒಂದೇ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ ಇಬ್ರು? ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಒಂದೇ ರೂಮಲ್ಲಿ ಯಾಕಿದ್ರಿ? ನಿನ್ನೆ ಚಿಕ್ಕಮಂಗ್ಳೂರಿನ ಒಂದು ಹೋಮ್ ಸ್ಟೇನ ಸಿಗ್ಬಿದ್ದಿದ್ದಾರೆ. ಈಗ ನೀನು ಯಾರೇ ಮದ್ವೆ ಆಗ್ತಾರೆ? ಯಾರೇ ಮದ್ವೆ ಆಗ್ತಾರೆ? ನೀನ್ ಆಗ್ತೀಯೇನೋ ಅವಳನ್ನ? ನೀನ್ ಮದ್ವೆ ಆಗ್ತೀಯೇನೋ? ಅಮ್ಮ, ಯಾವಾಗಲೂ ಆರಾಧನವ್ರನ್ನ ಮೀಟ್ ಮಾಡಿಸು ಅಂತ ಹೇಳ್ತಿದ್ದಲ್ಲ, ಅವನ ಜೊತೆಗೆ ಕರ್ಕೊಂಬಂದಿದ್ದೀನಿ. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಮ್ಮ. ನನಗೆ ಗೊತ್ತಮ್ಮ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಆದರೆ ಏನಾಯ್ತು ಅಂತ ಹೇಳಿದ್ನಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲಮ್ಮ. ಆರಾಧನಾ ಅವ್ರನ್ನ ಆ ಪರಿಸ್ಥಿತಿಯಿಂದ ಕಾಪಾಡೋಕೆ ನಾನು ತಾಳಿ ಕಟ್ಟಲೇಬೇಕಾಯ್ತು. ಹಾಗಂತ ಇಷ್ಟ ಇಲ್ಲದೆ ತಾಳಿ ಕಟ್ಟಿಲ್ಲ. ನಾನು ಇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇವ್ರ ಬಗ್ಗೆ ಇದ್ದಿದ್ದ ಪ್ರೀತಿ ನಿನ್ಗೆ ಅರ್ಥ ಆಗಿತ್ತು. ಅದನ್ನ ಆರಾಧನಾ ಹತ್ರ ಹೇಳ್ಕೊಂತ ನೀನೇ ಎಷ್ಟೋ ಸತಿ ಹೇಳಿದ್ದೆ. ನನ್ನ ಪ್ರೀತಿಗೆ ನೀನು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೆ. ನನ್ಗೀಗಲೂ ಅದೇ ಸಪೋರ್ಟ್ ಬೇಕಮ್ಮ. ಅಕ್ಕ, ಏನಕ್ಕ ಇದೆಲ್ಲ? ಇವನ್ ಏನ್ ಹೇಳ್ತಾ ಇದ್ದಾನೆ? ಇವನ ಹುಡುಗಿನ ಪ್ರೀತಿ ಮಾಡ್ತಿರೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಅಕ್ಕ, ಏನಕ್ಕ ಇದು? ಇವರಿಬ್ರು ಪ್ರೀತಿ ಬಗ್ಗೆ ನಿನಗೆ ಗೊತ್ತಿದ್ರು ನೀನ್ ಹಿಂಗ್ ಮಾಡ್ತೀಯಾ? ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ. ಮನೆಯವರು ಯಾರಿಗೂ ತಿಳಿಸದೆ ಮದುವೆ ಆಗಿ ತಪ್ಪೇ ಹೌದು, ಆದರೆ ಆ ಸಂದರ್ಭಕ್ಕೆ ಸುಶಾಂತ್ ಸರಿಯಾದ್ದನ್ನೇ ಮಾಡಿದ್ದಾನೆ. ಹೆಣ್ಣಿನ ಜೀವನ ಕಾಪಾಡಿದ್ದಾನಂತೆ ಅವನು. ನೋಡಿ, ಆಗಿದಾಗ ಹೋಗಿದೆ. ಇದನ್ನು ಒಪ್ಕೊಂಡು ಅವ್ರ ಹೊಸ ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಅದು ನಿಮ್ಮ ಕರ್ತವ್ಯ ಅಲ್ವತ್ಗೆ. ನೋಡಿ, ಮಿಕ್ಕಿದ ಏನೇ ಇದ್ರು ಆಮೇಲೆ ಮಾತ್ರ. ಮದುಮಕ್ಕಳನ್ನ ಹೀಗೆ ಬಾಗಿಲಲ್ಲಿ ನಿಲ್ಸ್ಕೊಳ್ಳೋದು ಸರಿ ಇಲ್ಲ. ಮನೆ ತುಂಬಿಸ್ಕೊಳ್ಳಿ ಅದಕ್ಕೆ.
ಅಮ್ಮ, ಮುಚ್ಚ ಬಾಯಿ. ಏನು ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡಿದ್ಯಾ? ಎಂತದ ಪರಿಸ್ಥಿತಿ ಇದ್ರು ಹೆತ್ತವ್ರು ಅಂತ ನಾವಿದು ಬದುಕಿದೀವಿ. ಅಂತದ್ರಲ್ಲಿ ನಮ್ಮನ್ನ ಮಾತು ಕೇಳದೆ ಇವ್ಳು ಕುತ್ತಿಗೆ ತಾಳಿ ಕಟ್ಟಿ ಇವಳನ್ನ ಮನೆ ಕರ್ಕೊಂಡು ಬಂದಿದ್ಯಾ? ಎಷ್ಟು ಧೈರ್ಯ ನಿನಗೆ? ಇದೇನಾ ನಿನ್ನ ನಿಷ್ಠ ಪ್ರೀತಿ ಮಾಡಿದಕ್ಕೆ ಈ ತಾಯಿ ಕೊಟ್ಟಿರೋ ಬೆಲೆ? ಅಮ್ಮ ಪ್ಲೀಸ್ ಅಮ್ಮ. ಇಲ್ಲ ಇಲ್ಲ, ಈ ಮದ್ವೆನ ನಾನು ಯಾವತ್ತೂ ಒಪ್ಪೋದಿಲ್ಲ. ನನಗೆ ಗೊತ್ತು ನಿಮ್ಗೆ ಇವತ್ತು ತುಂಬಾ ದೊಡ್ಡ ಆಘಾತ ಆಗಿದೆ ಅಂತ. ನಾನು ಅದೇ ಪರಿಸ್ಥಿತಿಲಿದ್ದೀನಿ. ಆದ್ರೆ ನೀವು ಈ ತರ ನಿಂತ್ಕೊಳ್ಳೋದನ್ನ ನನಗೆ ನೋಡೋದಕ್ಕಾಗಲ್ಲ. ನಾವು ಮಾಡಿದ ತಪ್ಪ, ಅದನ್ನ ಕ್ಷಮಿಸಿ ಅಂತ ಕೇಳ್ತಿಲ್ಲ. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಿಮ್ಗೂ ಟೈಮ್ ಬೇಕು. ಏನ್ ಅನ್ಕೊಂಡಿದ್ಯಾ ನನ್ನ ನೀನು? ಸ್ವಲ್ಪ ದಿನ ಈ ತರ ಕೋಪ ಮಾಡ್ಕೋತೀನಿ, ಆಮೇಲೆ ನಿಧಾನಕ್ಕೆ ಆಗಿದ್ದಾಗೋಯ್ತು ಅಂತ ಎಲ್ಲಾನು ಒಪ್ಕೊಂತೀನಿ ಅಂತನಾ? ಪಾಪ ಕಣೋ ಅಮ್ಮ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನೀನು ಮನೇಲಿ ಇಲ್ದೇ ಇರುವಾಗ ಒಂದಿನಾನು ಅವಳು ನೆಮ್ಮದಿಯಾಗಿರ್ಲಿಲ್ಲ. ನೀನ್ ವಾಪಸ್ ಬಂದ ತಕ್ಷಣ ಅದೆಷ್ಟು ಸಂಭ್ರಮ ಪಟ್ಟಿದ್ಲು ಗೊತ್ತಾ? ಆದ್ರೆ ಈಗ ನೀನು ಈ ತರ ಮಾಡ್ಬಿಟ್ಟಿಯಲ್ಲ, ಅವಳಿಗೆ ಎಷ್ಟು ನೋವಾಗಿರ್ಬೇಕು. ಅವಳು ನೋವುನ ನಿನ್ ಸಮಾಧಾನದ ಮಾತಾಗ್ಲಿ ಸಮಜೈಷಿ ಮಾತಾಗ್ಲಿ ಸರಿ ಮಾಡಕ್ಕಾಗಲ್ಲ. ಆದ್ರೆ ಅಕ್ಕ, ನಾನಿದು ಬೇಕು ಅಂತ ಮಾಡಿಲ್ವಲ್ಲ. ನನಗೆ ಅರ್ಥ ಆಗುತ್ತೆ ಸುಶಾಂತ್, ಆಗ ಅಮ್ಮಂಗೆ ಹೇಗೆ ಅರ್ಥ ಮಾಡಿಸೋದು? ಅಮ್ಮನ ಜಾಗದಲ್ಲಿ ಒಂದ್ಸತಿ ನಿಂತು ನೋಡು. ತನ್ನ ಮಗನ ಮದ್ವೆನ ಹೀಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಅಂತ ಕನ್ಸ್ಕೊಂಡಿರ್ತಾರೆ. ಮುಖ್ಯವಾಗಿ ತಾನು ಇಷ್ಟಪಡೋ ಹೆಣ್ಣೆ ತನ್ನ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಿನ್ ದಿಢೀರಂತ ಯಾರನ್ನು ಮದ್ವೆ ಮಾಡ್ಕೊಂಡ್ ಬಂದ್ರೆ ತನ್ನ ಮಗನೇ ತನ್ನ ಕನ್ಸಿಗೆ ಕೊಳ್ಳಿ ಇಟ್ಟ, ತನ್ನ ನಂಬಿಕೆಗೆ ಕೊಡ್ಲಿ ಪೆಟ್ಕೊಟ್ಟ ಅಂತ ಅನ್ಸಲ್ವೇನೋ? ಬಿಡು, ನಾನು ಇದೆಲ್ಲ ನಿನ್ನ ಹತ್ರ ಹೇಳಲೇಬಾರ್ದಾಗಿತ್ತು. ನೀನಾದ್ರೂ ಏನ್ ಮಾಡ್ತೀಯ? ಸುಶಾಂತ್, ನೀನು ಹೊಸ ಜೀವನ ಶುರು ಮಾಡು. ನಿಂಗೆಲ್ಲ ಒಳ್ಳೇದಾಗ್ಲಿ ಕಣು. ನಿಮ್ಗೆ ಹೇಳ್ಬೇಕು. ಏನು? ನೀವು ಮೊದಲು ಹೇಳಿ. ನೀವೇ ಹೇಳಿ. ಒಂದೇ ದಿನದಲ್ಲಿ ಅನ್ಕೊಳ್ದೆ ಇರೋದೆಲ್ಲ ನಡೆದು ಹೋಯ್ತು. ಆ ಸಂದರ್ಭದಲ್ಲಿ ನೀವು ನನಗೆ ತಾಳಿ ಕಟ್ಟಿ ಜೀವನ ಕೊಟ್ರಿ ಅನ್ಕೋಬೇಕಾ, ಅಥವಾ ನಾನು ಊಹೆನೂ ಮಾಡದೆ ಇರೋ ಜೀವನಕ್ಕೆ ನನ್ನನ್ನ ನೂಗ್ಬಿಟ್ರಿ ಅನ್ಕೋಬೇಕಾ? ನನಗೊಂದು ಅರ್ಥ ಆಗ್ತಿಲ್ಲ. ತಾಳಿ ಕಟ್ಟಿದ ಮರುಕ್ಷಣನೇ ಸತ್ಯ ಹೇಳಿದ್ರಿ ಅಂತ ಖುಷಿ ಪಡ್ಲಾ, ಅಥವಾ ಸತ್ಯ ನನ್ನ ಬದುಕನ್ನೇ ಅಲ್ಲಾಡ್ಸ್ಬಿಡ್ತು ಅಂತ ಚಿಂತೆ ಮಾಡ್ಲಾ? ಒಟ್ನಲ್ಲಿ ನಿನ್ ಕೈ ಹಿಡಿದು ಈ ಮನೆ ಒಳಗೆ ಬಂದಿರೋದಂತೂ ನಿಜ. ಆದ್ರೆ ಯಾವಾಗ್ಲೂ ಹೀಗೇನೆ, ನನ್ನ ಲೈಫು ಇನ್ನೊಂದು ಆಪ್ಷನು ಅಂತ ಉಳಿಸೋದೇ ಇಲ್ಲ. ನನ್ನ ಖುಷಿಗೋಸ್ಕರ ನಾನು ಜೀವನ ಮಾಡೋದಕ್ಕೂ ಆಗಲ್ಲ. ಮೊದ್ಲಿಂದಾನು ಬೇರೆಯವ್ರ ಖುಷಿಗೋಸ್ಕರ ಬದುಕೋದೇ ಆಗೋಯ್ತು. ಐಮ್ ಸಾರಿ ಕಣ್ರಿ. ನನಗೆ ಗೊತ್ತು ನಿಮ್ ಕನ್ಸು ಬೇರೆನೇ ಇತ್ತು. ಆದ್ರೆ ನಾನು ನಿಮ್ಗೊಂದು ಮಾತು ಕೇಳದೆ ತಾಳಿ ಕಟ್ಬಿಟ್ಟೆ.
ಅದಕ್ಕಿಂತ ನನ್ನ ಕಾಡ್ತಿರೋದು ನಿಮಗೆ ಸತ್ಯ ಹೇಳಿದೆ ನಿಮಗೆ ಮದುವೆ ಆದೆ ಅನ್ನೋದು. ಇವಾಗ ಏನು ಮಾಡೋದಕ್ಕಾಗುತ್ತೆ? ಆಗಿರೋದನ್ನ ಬದಲಾಯಿಸ್ತೀರಾ? ಒಂದಂತೂ ನಿಜ ರಾಜ್, ನನಗೆ ಈ ಮದುವೆನ ಒಪ್ಕೋಬೇಕೋ ಬಿಡಬೇಕೋ ಅನ್ನೋ ಆಯ್ಕೆಗಳೇ ಇಲ್ಲ. ಆದರೆ ಈ ಮದುವೆನ ಒಪ್ಕೋಬೇಕಾಗಿರೋ ನಿಮ್ಮಮ್ಮನೂ ಒಪ್ಕೋತಿಲ್ಲ. ಅದಕ್ಕೆ ಅವ್ರು ಒಪ್ಕೊಳ್ಳೋ ತನಕ ನಾವು ಗಂಡ ಹೆಂಡತಿ ಆಗೋದಕ್ಕಾಗಲ್ಲ, ಫ್ರೆಂಡ್ಸ್ ಆಗಿ ಇರ್ತೀವಿ. ನಿಮ್ಗೇನಾದರೂ ಬೇರೆಯವ್ರ ಮನಸ್ಸಲ್ಲಿರೋದನ್ನ ಹಾಗೆ ಹೇಳೋ ವಿದ್ಯೆ ಗೊತ್ತಾ? ನಾನು ಏನು ಅನ್ಕೊಂಡಿದ್ನೋ ಅದನ್ನೇ ಹೇಳಿದ್ರಿ. ನಾನು ಅಮ್ಮನ ಹತ್ರ ಮಾತಾಡಿದೆ, ಆದರೆ ಅಮ್ಮ ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ. ತುಂಬ ಬೇಜಾರಿದ್ದಾಳೆ. ಅದಕ್ಕೆ ನಾನು ಅಮ್ಮ ಒಪ್ಪೋವರೆಗೂ ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತ ಅನ್ಕೊಂಡಿದ್ದೆ. ನಿಮಗೆ ನಾನೇ ಸುಶಾಂತ್ ಅಂತ ಗೊತ್ತಾದಾಗ ನಮ್ಮಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ರಿ, ಅಳ್ತಿದ್ರಿ, ನಮ್ಮ ಮನೆಗೆ ಬರೋದಿಲ್ಲ ಅಂತಲೂ ಹೇಳ್ತಿದ್ರಿ. ಆದರೆ ಮೂರ್ತಿ ಅಂಕಲ್ ಹತ್ರ ಮಾತಾಡಿದ್ಮೇಲೆ ನೀವು ಕೂಲಾಗಿ ನನ್ನ ಜೊತೆ ಬಂದ್ರಿ. ಯಾಕೆ ಅಂತ ಕೇಳ್ಬೋದಾ? ಮೂರ್ತಿ ಅಂಕಲ್ ಅಂಥದ್ದು ಏನು ಹೇಳಿದ್ರು? ಶಿವ ಸಾವಿಗೆ ಧರ್ಮ ಕಾರಣ ಅಲ್ಲ ಅಲ್ಲ ಅಲ್ಲ. ಧರ್ಮ ನಿಜಕ್ಕೂ ಅವನ ಹೆಸರಿಗೆ ತಕ್ಕ ಹಾಗೆ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಕೊಟ್ಟು ಬಾಳ್ತಾ ಇರೋ ವ್ಯಕ್ತಿ. ನಿಮ್ಮಪ್ಪ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಧರ್ಮ ಅಲ್ಲಮ್ಮ, ಅಮಲ. ಆರಾಧನಾ, ಮೂರ್ತಿ ಅಂಕಲ್ ಏನು ಹೇಳಿದ್ರು? ಸತ್ಯ. ಸತ್ಯನಾ? ಅಂದರೆ ಅಂಕಲ್ ಅವತ್ತು ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಅಂದಿದ್ರಲ್ಲ, ಅದೇ ಥರ ಇವತ್ತು ಆರಾಧನಾ ಅವ್ರಿಗೆ ಅಪ್ಪ ನಿರಪರಾಧಿ ಅಂತ ಹೇಳಿದ್ರ? ಅದಕ್ಕೆ ಇವರು ಒಪ್ಪಿ ನನ್ನ ಜೊತೆ ಬಂದ್ರ?